ಶಾಸ್ತ್ರ ವಿವೇಕ ಕೊಡ್ತದ. ವಿವೇಕ ಅಂದ್ರ ಪತ್ತಾರ ಅಂಗಡಿ ಒಳಗಿರುವಂತ ಒಂದು ಮಿಷನ್ ಇರ್ತದ. ಆ ಮಿಷನ್ ಒಳಗ ಆ ಚೆಕ್ ಮಾಡಿದ್ರೆ ಇದ್ರಾಗ ಇಷ್ಟೇ ಕ್ವಾಲಿಟಿ ಬಂಗಾರ ಅದ, 20 ಕ್ಯಾರೆಟ್ ಅದ, 24 ಕ್ಯಾರೆಟ್ ಅದ, ಅದು ಮಾತ್ರ ಹೇಳ್ತದ. ಆದ್ರ ಅದಕ್ಕೆ ಯಾವ್ದು ಲೇಪನ ಇಲ್ಲ. ಆದ್ರ ಅದ್ರ ಬೆಲೆ ಕಟ್ತದ. ಇದು ಇಷ್ಟು ಕಿಮ್ಮತ್ತದ, ಇದಕ್ಕೆ ಇಷ್ಟು ಮೌಲ್ಯ ಅದ. ಹಂಗಿಲ್ಲ ಅನುಭವಿಸಕ್ ಬರ್ತದ ಅನ್ನುವಂಥದ್ದನ್ನ ನಾವು ಬಹಳ ನಿಜಗೊಂಡು ಶಾಸ್ತ್ರ ಬಹಳ ಅದ್ಭುತ ಗ್ರಂಥ. ಅದನ್ನ ನಾವು ಬರೇ ಒಮ್ಮೆ ಓದ್ಕೊಂತ ಪರಮಾನುಭವ ಬೋಧೆ ಗ್ರಂಥವನ್ನ ಆಧಾರವಾಗಿ ಇಟ್ಟುಕೊಂಡು ಪರಮ ಪೂಜ್ಯರು 5ನೇ ಸಂಧಿಯಲ್ಲಿ ಬರ್ತಕ್ಕಂತ ಆ ಸೂತ್ರ 3ರಲ್ಲಿ ಇಲ್ಲಿಯ ತನಕ ಸುಮಾರು 1 ಗಂಟೆಗಳವರೆಗೆ ನಮಗ ಬೋಧನೆಗಳನ್ನ ಗೈದಿದ್ದಾರೆ. ನಾವು 2 ದಿವಸ ಇದಕ್ಕೆ ಹೋಗಿದ್ದೇವೆ. ಒಂದು ಮದುವೆಯ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ನಮ್ಮ ಸತ್ಸಂಗದಲ್ಲಿ ಇರ್ತಕ್ಕಂತಹ ಶರಣರ ಒಂದು ಮದುವೆಯ ನಿಮಿತ್ತವಾಗಿ ಇಟ್ಟುಕೊಂಡು 2 ದಿನ ನಾವು ಅಪ್ಪರು ಜೊತೆಯಾಗಿ ಪ್ರಯಾಣ ಮಾಡಿದ್ವಿ. ಹೇಳುವ ಉದ್ದೇಶ ಏನದಂತಂದ್ರ ಅಲ್ಲಿ ಅಪ್ಪರು ಬಹಳ ಸಂತೋಷ ಪಟ್ರು. ಯಾಕ ಸಂತೋಷ ಪಟ್ರ ಅಂದ್ರ ನಾವು ಇರ್ಲಿಕ್ಕಂದ್ರು ಸತ್ಸಂಗವನ್ನು ನಮ್ಮ ಶರಣರು ಯಥಾರ್ಥವಾಗಿ ನಡೆಸ್ಕೊಂಡು ಹೋಗ್ತಾರಲ್ಲ, ಇದಕ್ಕಿಂತ ಸಂತೋಷ ಏನದ. ಯಾಕಂತಂದ್ರ ಸತ್ಸಂಗ ವ್ಯಷ್ಟಿ ಆಗಬಾರದು, ಸಮಷ್ಟಿ ಆಗಬೇಕು. ಯಾಕಂತಂದ್ರ ಕುಂಡಲಿ ಜ್ಞಾನವಾಗಬಾರದು, ವಿಶಾಲ ಜ್ಞಾನವಾಗಬೇಕಂತ ಹೇಳಿ ಬಹಳ ಸಂತೋಷವನ್ನು ಪಟ್ಟಿ ಅಪ್ಪರ ಜೊತೆಯಾಗಿ ನಾವೆಲ್ಲ ಇದ್ದುಕೊಂಡು. ಯಾಕಂತಂದ್ರ ಸಾಗರದಂತೆ ಇದು ಹರಿಯುವ ಮಾತು ಸತ್ಸಂಗ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಅಲ್ಲಿ ಬಹಳ ಸಂತೋಷ ಪಟ್ಟಿ. ಅದರ ಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ನಾನು ಅಲ್ಲಿ ಅರಿತುಕೊಂಡಿದ್ದೇನಂದ್ರ, ಬಸವನೆಂಬ ಬೆಳ್ಳಿ ಎತ್ತೆತ್ತ ನೋಡಿದ ತತ್ತ ಬಸವನೆಂಬ ಬೆಳ್ಳಿ, ಎತ್ತತ್ತ ನೋಡಿದ ತತ್ತ ಬಸವನೆಂಬ ಗೊಂಚಲು, ಆ ಗೊಂಚಲವನ್ನು ಲಿಂಗವೆಂಬ ಗೊಂಚಲು ಹಿಂಡಿದಾಗ ಭಕ್ತಿ ಎಂಬ ರಸ ಎನ್ನುವ ಹಾಗೆ. ಹೆಂಗಂದ್ರ ಶರಣರು ನಮ್ಗೆ ಎಷ್ಟು ಆರೈಕೆಯನ್ನು ಮಾಡ್ಬೇಕು. ನಮ್ಮ ಮನೆಯಾಗ ನೀವು ಆಹಾರವನ್ನ ಸೇವಿಸಬೇಕ್ರಿಪ್ಪ, ನಮ್ಮನೆಗೆ ನೀವು ಪ್ರಸಾದ ಮಾಡ್ಬೇಕು. ಪರಿಪರಿವಾಗಿ ಹಂಗತ್ತಂದ್ರ ಹೇಳಲು ಬಾರದು. ಸಾಲು ಇಟ್ಟುಕೊಂಡು ನೀವು ನಮ್ಮ ಮನೆಯಾಗ ಮಾಡೇಬೇಕ್ರಿಪ್ಪ, ನೀವು ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಹೋಗ್ಬೇಕು. ಅದರ ಅರ್ಥವಾಗಿ ನಮ್ಮ ಜೊತೆ ಅವರೆಲ್ಲ ಕೆಲಸಾದಿಗಳನ್ನ ಬಿಟ್ಟು ನಮ್ದು ಎಷ್ಟು ಉಪಚಾರ ಮಾಡಿದ್ರಂದ್ರ ರಾಮು ಶರಣರು, ಅನಿಲ್ ಶರಣರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ ಜೊತೆ ಅವರೆಲ್ಲ ಕೆಲಸ ಆಕತ್ತಂದ್ರ ಮೊದಲ ಯಮದ ಅಂಗಗಳ ದಶಗುಣಗಳನ್ನ ಸವಿಸ್ತಾರವಾಗಿ ಅಲ್ಲಿ ತಿಳಿದುಕೊಂಡು, ಅಂದ್ರೆ ಯಮ ಅಂದ್ರೆ ಏನು, ದುರ್ಗುಣಗಳ ನಿವೃತ್ತಿ, ನಿಯಮದಲ್ಲಿ ಸದ್ಗುಣಗಳ ಪ್ರವೃತ್ತಿ. ಅಲ್ಲಿ ಬಿಡುದು, ಇಲ್ಲಿ ಗಳಿಸುದು, ಅಲ್ಲಿ ಕಳ್ಕೊಳ್ಳುದು, ಇಲ್ಲಿ ಗಳಿಸುದು. ಎಂತದ ಗಳಿಸುದು? ನಾವೆಲ್ಲರೂ ಪರಮ ಮುಕ್ತಿಯನ್ನೇ ಗಳಿಸಬೇಕಂತ ಹೇಳಿ ಮುಮುಕ್ಷ ಉಳ್ಳವರತಕ್ಕಂಥವ್ರು. ಈ ನಿಯಮದಲ್ಲಿ ಇಲ್ಲಿ 10 ಗುಣಗಳನ್ನ ನಾವು ಪ್ರವೃತ್ತಿ ಮಾಡ್ಕೋಬೇಕು. ಈ ಪ್ರವೃತ್ತಿ ಮಾರ್ಗದಲ್ಲಿ ಅಂದ್ರ ಇವೆಲ್ಲವೂ ಸತ್ವಗುಣಗಳಿಂದ ಅಂತಃಕರಣಗಳು ಶುದ್ಧಿಯಾಗಿ, ಅಂತಃಕರಣಗಳಿಂದ ತತ್ವಜ್ಞಾನಧಾರವಾಗಿ ಆ ಜ್ಞಾನವನ್ನು ಉಂಟು ಮಾಡತಕ್ಕೊಳ್ತಕ್ಕಂಥದ್ದೇ ಪರಮ ಮುಕ್ತಿ. ಅಪ್ಪರು ಎಷ್ಟು ಚಂದ ಹೇಳಿದ್ರು ಪರಮ ಮುಕ್ತಿ ಬಗ್ಗೆ. ಅಂದ್ರ ಈ ಪ್ರಪಂಚ ನಿವೃತ್ತಿ ಮಾಡ್ಕೊಳ್ಳೋದೇ ಪರಮ ಮುಕ್ತಿ, ಇಂದ್ರಿಯಗಳಿಂದ ಬಿಡುಗಡೆ ಹೊಂದುವುದೇ ಮುಕ್ತಿ. ಏನು ಬಹಳ ತಿಳ್ಕೊಬೇಡ್ರಿ. ಇವೆಲ್ಲ ಸಂಗಾದಿಗಳನ್ನ ನೀವೇನ ಅನಿಶ್ಚಿತವಾದ ಈ ಸಂಗಾತಿಗಳನ್ನ ಎಲ್ಲ ತೊಳ್ಕೊಳ್ಳದೆ ನಿವೃತ್ತಿ ಮಾಡಿಕೊಳ್ಳುವುದೇ ಮುಕ್ತಿ. ಅದರ ಅರ್ಥವಾಗಿ ಯಮದಲ್ಲಿ 10 ಗುಣಗಳು. 1ನೇ ಗುಣ ಅದರಲ್ಲಿ ತಪಸ್ಸು. ತಪಸ್ಸು ಅಂದರೆ ಏನು? ಸ್ವಚ್ಛವಾಗಿ ನಾವು ಇಟ್ಟುಕೊಳ್ಳುವುದು, ಆಳವಾದ ಜ್ಞಾನ, ಕಠಿಣ ಪರಿಶ್ರಮ ಇದರಲ್ಲಿ ಬಹಳ ಅವಶ್ಯ. ತಪಸ್ಸು ಇದೇನ್ ಮಾಡ್ತದ ಅಂದ್ರ ದೈವಿಕವಾಗಿ ಮತ್ತು ಮಾನಸಿಕವಾಗಿ ಅದನ್ನ ನಿಯಂತ್ರಣ ಮಾಡತಕ್ಕಂತ ಶಕ್ತಿ ಈ ತಪಸ್ಸಿಗೆ ಅದ. ಇದೊಂದು ಆಧ್ಯಾತ್ಮಿಕದ ಬಹುಮುಖ್ಯವಾದ ಸಾಧನೆ. ಈ ಸಾಧನೆಯಿಂದ ನಾವು ಸಾಕ್ಷಾತ್ಕಾರವನ್ನು ಹೊಂದಲು ತಪಸ್ಸು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಲ್ಲವುಗಳನ್ನು ಹೇಳುವುದೇ ತ್ರಿಕರಣಗಳ ಶುದ್ಧಿಗಾಗಿ. ಆ ತ್ರಿಕರಣಗಳು ನನ್ನಲ್ಲಿ ಶುದ್ಧವಾದಾಗ ನನಗ ಭವಬಂಧನವಿಲ್ಲ. ಆ ಭವಬಂಧನಕ್ಕೆ ಕಾರಣವಾದಂತ ಈ ತ್ರಿಕರಣಗಳನ್ನ ನಾವು ಶುದ್ಧ ಮಾಡಿಕೊಂಡಾಗ ನನಗೆಲ್ಲಿ ಮರಣವೂ ಇಲ್ಲ, ಜನನವೂ ಇಲ್ಲ, ನಾನು ಪರಮ ಮುಕ್ತನೆ ಎಂಬತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದೇ ಯಮದಲ್ಲಿ 10 ಗುಣಗಳಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ತಪಸ್ಸು. ತಪಸ್ಸಿನಲ್ಲಿ ಈ ಆಧ್ಯಾತ್ಮಿಕ ಸಾಧನೆಯನ್ನು ನೀನು ಮಾಡ್ಕೋಬೇಕಾದ್ರ 3 ನೀನು ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇಲ್ಲಿ ಶರಣರು. 1ನೇದ್ದು ಉಪವಾಸ, 2ನೇದ್ದು ರುಚರು, 3ನೇದ್ದು ಚಂದ್ರಾಯಣ. ಉಪವಾಸ ಮಾಡುವುದರಿಂದ
ಮಿತಾಹಾರವನ್ನು ಸೇವನೆ ಮಾಡುವುದರಿಂದ ಆಧ್ಯಾತ್ಮಿಕ ಸಾಧನೆಗೆ ಬಹಳ ಉತ್ತಮವಾದಂತದ್ದು ಅಂತ ಹೇಳಿ ಯಮದಲ್ಲಿ ಕೇಳ್ಕೊತ ಬಂದಿ. ಇಲ್ಲಿ ನಿಯಮದಲ್ಲಿ ಅದನ್ನು ಮುಂದುವರೆದು ಅವರು ಏನ್ ಹೇಳ್ತಾರ ಅಂತಂದ್ರ ಉಪವಾಸವನ್ನು ಮಾಡುವುದರಿಂದ ದೇಹ ನಿನ್ನ ನಿಯಂತ್ರಣದಲ್ಲಿ ಬರ್ತದ. ಯಾಕಂತಂದ್ರ ಕಂಠ ಪೂರ್ತಿಯಾಗಿ ನಾವು ತಿಂದ್ರೆ ನಮ್ಗೆ ಏನಾಗ್ತದ ಅಂತಕ್ಕಂಥದ್ದು ನಮಗೂ ಗೊತ್ತದ. ಅದಕ್ಕಾಗಿ ಇಲ್ಲಿ ಒಂದೊಂದು ನಿಮಿತ್ತವಾಗಿ ಶಿವರಾತ್ರಿಗಳಾಗಲಿ ಇಂಥವು ಸೋಮವಾರ ಏಕಾದಶಿ ಸಾಕಷ್ಟು ನಾವು ಮಾಡ್ತೀವಿ ಉಪವಾಸ. ಆ ಉಪವಾಸವನ್ನು ಅರಿತು ಮಾಡುವುದು. ಮುಂದ ಕೃಚ್ಯರ್ಸವು ಅಂದ್ರ ಈಗ ನಿರಾರ ಮಾಡ್ತೀವಿ ಹತ್ತಿರ್ತೀವಿ ನೋಡ್ರಿ. ಬರೇ ಹಣ್ಣನ್ನ ಸೇವನೆ ಮಾಡ್ಕೊಳ್ಳೋದು ಒಂದೊಂದ್ ದಿನ, ಇಲ್ಲ ಬರೇ ಲೋಟ ಹಾಲಿನಿಂದ ಇರುವುದು. ಅನಂತರ ಮುಂದ ಅದನ್ನ ಬರೇ ತೀರಾ ಉಪವಾಸ ಬಹಳ ಕಠೋರ ಉಪವಾಸ ವಾಯುವಿನಿಂದ ಇರತಕ್ಕಂಥದ್ದು. ಇವೆಲ್ಲವನ್ನು ದೇಹವನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಉದ್ದೇಶವಾಗಿ ಇದೊಂದು ಯೋಗ, ಇದೊಂದು ತಪಸ್ಸು ಕೃಚ್ಯರ್ಸವು. ಮುಂದೆ ಚಂದ್ರಯಾಣ ಅಂತಂದ್ರ ಅಲ್ಲಿ ಆಹಾರ ಸೇವನೆಯನ್ನ ಕ್ಷಯ ಮಾಡ್ಕೋತ ಅಂದ್ರ ಒಂದು ಹುಣ್ಣಿಮೆಯಿಂದ ಅಮಾಸೆವರೆಗೆ ವೃದ್ಧಿ ಮಾಡೋದು, ಅಮಾಸೆಯಿಂದ ಹುಣ್ಣಿಮೆವರೆಗೆ ಕಡಿಮೆ ಮಾಡ್ಕೋತ ಅದೊಂದು ಆಚರಣೆ, ಅದೊಂದು ಸಾಧನೆ. ಈ ತಪಸ್ಸೆಂಬ ಗುಣಗಳನ್ನ ನಾವು ಆವರಿಸಿಕೊಂಡಾಗ ನಮಗೇನಾಗ್ತದ, ಈ ದೇಹ, ಈ ಮನಸ್ಸು, ಈ ಕಾಯ ನಮ್ಮ ನಿಯಂತ್ರಣಕ್ಕೆ ಒಳಪಡ್ತದ. ಆ ನಿಯಂತ್ರಣಕ್ಕೆ ಒಳಪಡ್ತವ ಅಂದ್ರ ಆಧ್ಯಾತ್ಮಿಕ ಸಾಧನೆಗೆ ದಾರಿ ಸುಗಮ ಆಗ್ತದೆ ಅಂತಕ್ಕಂಥದ್ದು. ಎರಡನೇದ್ದು ಸಂತೋಷ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸಂತೋಷ ಏನಾಗತ್ತಂದ್ರೆ ಇದ್ದಿದ್ರಲ್ಲಿ ನೀನು ಸಂತೃಪ್ತಿಯನ್ನು ಕಾಣು. ಅದಕ್ಕೆ ನಿನಗ ಸಂತೋಷ, ಸದಾ ಸಂತೋಷಮಯವಾಗಿರ್ತಿ. ಇಲ್ಲ ಬಾಜು ಮನಿ ನೋಡಿದಿ ಅಂದ್ರೆ ನಿನಗ್ ಹುಳ ಬಿದ್ದು ಬಿಡ್ತಾವ್, ಆಶೆ ಬೀಳ್ತದ. ಆಶೆಯಿಂದ ದುರಾಶೆದಿಂದ ನಿನ್ನ ವಿವೇಕ ಹೋಗ್ತದ, ವಿಶ್ವಾಸ ಹೋಗ್ತದ, ಅಲ್ಲಿಂದ ನಿನಗೆ ಶಾಂತಿ, ನೆಮ್ಮದಿ ಇವೆಲ್ಲವೂ ಹೋಗಿಬಿಡ್ತದ. ಹಾಗಾಗಿ ನೀನು ಇದ್ದಿದರಲ್ಲಿ ಪ್ರಾಪ್ತಿಯನ್ನು, ಸಂತೃಪ್ತಿಯನ್ನು ಕಾಣುವುದು. ನನಗೇನು ಅಡಿಗೆ ಸಿಕ್ಕದ ಆ ಅಡಿಗೆಯನ್ನು ಸಂತೋಷವಾಗಿ ಸೇವನೆ ಮಾಡುವುದೇ ಸಂತೋಷ ಅಂತ ಹೇಳ್ಕೊಂಡು. ಅಲ್ಲಿನ ಮೂರನೇದು ಆಸ್ತಿಕ್ಯ. ಆಸ್ತಿಕ್ಯ ಅಂತಂದ್ರ ಆಸ್ತಿಕರು ಎಂಬತಕ್ಕಂಥದ್ದನ್ನು ಪರಮ ಪೂಜ್ಯರು ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟಾರ. ಆಸ್ತಿಕ್ಯ ಅಂತಂದ್ರ ನಂಬುವುದೇ ಆಸ್ತಿಕ. ಯಾಕ ಆಸ್ತಿಕ ಅಂತಂದ್ರೆ ಅದರಲ್ಲಿ ಅಸತ್ಪಾದನ, ಅಬನಪಾದ ಆವರಣದೊಳಗೆ ಬಹಳ ಕಷ್ಟವಾಗಿ ತಿಳಿಸ್ಯಾರ. ಆತ್ಮನೇ ಇಲ್ಲ, ಆತ್ಮನಿದ್ರ ಪ್ರತೀತಿ ಆಗ್ಬೇಕಾಗಿತ್ತು. ಇದು ಅಜ್ಞಾನದ ಆವರಣದಲ್ಲಿ ಸಾಕಷ್ಟು ಅದನ್ನು ನಾವು ನೋಡ್ಕೊಂತ ಬಂದಿದ್ದೀವಿ. ಇದರಲ್ಲಿ ಏನು ನೋಡುವುದಂದ್ರ ಆಸ್ತಿಕ ಅಂದ್ರ ನಂಬುವುದು. ಹ್ಯಾಂಗ ನಂಬುವುದು? ಅನುಭವ ಸಮ್ಮತವಾಗಿರಬೇಕು, ಗುರು ಸಮ್ಮತವಾಗಿರಬೇಕು, ವೇದ ಸಮ್ಮತವಾಗಿರತಕ್ಕಂಥದ್ದನ್ನ ನಂಬಬೇಕು. ನಂಬಿಕೆಯೇ ಸಾಂಬನ ಅರಮನೆ. ಆ ನಂಬಿಕೆ ನನ್ನಲ್ಲಿ ಇತ್ತು ಅಂದಾಗ ಮಾತ್ರ ನನ್ನಲ್ಲಿರುವ ಅವಗುಣಗಳು ನಿವೃತ್ತಿಯಾಗಿ ಸದ್ಗುಣಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ನಿಯಮದಲ್ಲಿ. ಇನ್ನ ನಾಲ್ಕನೇದು ದಾನ. ದಾನನು ಬಹಳ ಪವಿತ್ರವಾದಂಥದ್ದು, ಬಹಳ ಶ್ರೇಷ್ಠವಾದಂಥದ್ದು. ಈಗ ಹೇಳ್ತಾರ ನೋಡು ಬಸವಣ್ಣಪ್ಪನವ್ರು, ಪಾಪಿಯ ದನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೇನಯ್ಯ ಎನ್ನುವ ಹಾಗೆ ನಾವೆಲ್ಲರೂ ದಾನವನ್ನು ಮಾಡಬೇಕಾದ್ರೆ ನಮಗದೊಂದು ಭಗವಂತನ ಸೇವೆ. ಆದ್ರ ಅಲ್ಲಿ ಬಹಳ ಸೂಕ್ಷ್ಮವಾಗಿ ನೋಡ್ಕೊಂಡು ಮಾಡ್ಕೋಬೇಕು. ದೇಶ, ಆ ಕಾಲ, ಆ ಪಾತ್ರವನ್ನು ವಿಚಾರ ಮಾಡಿ ದಾನಾದಿಗಳನ್ನ ಮಾಡಬೇಕು. ಒಂದು ದೊಡ್ಡ ದೇವರಾದಿಗಳಾಗಲಿ ನಿಮಿತ್ತವಾಗಿ ಇಟ್ಟುಕೊಂಡು ದೊಡ್ಡ ಫಂಕ್ಷನ್ ಮಾಡಾಗ ಅಲ್ಲಿ ಏನ್ ನೋಡಿಕೊಡ್ಬೇಕು. ಸಣ್ಣ ದೇವರ ಸೇವೆಗಳಾಗಲಿ, ಆ ಫಂಕ್ಷನ್ಗಳಾಗಲಿ, ಸಮಾರಂಭ ಅಲ್ಲಿ ಏನ್ ಕೊಡ್ಬೇಕು ಎಂಬತಕ್ಕಂಥದ್ದನ್ನು ಅರಿತು ಅದರಲ್ಲಿ ಏನದ ಹಸಿದವನಿಗೆ ಅನ್ನ, ಉಣ್ಣುವ ಜಂಗಮ ಬಂದರೆ ನಡೆಯಂಬರು ಹಂಗಾಗ್ಬಾರ್ದು. ಹಾಗಾಗಿ ಇವೆಲ್ಲವುಗಳು ನಮ್ಮಲ್ಲಿ ಇರತಕ್ಕಂತ ಅವುಗಳನ್ನು ನಿವೃತ್ತಿ ಮಾಡಿ ಇಲ್ಲಿ ಪ್ರವೃತ್ತಿ. ಹೊಟ್ಟೆ ಹಸ್ದವಂಗ ದಾನ ಮಾಡುದು, ಅರಿಬಿಲ್ಲಾರದವಂಗ ಅರಿಬಿಯನ್ನು, ವಸ್ತ್ರವನ್ನು ದಾನ ಮಾಡುವುದು, ವಾಹನ ಸೌಲಭ್ಯ ನಮ್ಮಿಂದ ಎಷ್ಟು ಕರುಣಿಸ್ತದ ಅಷ್ಟು ದಾನವನ್ನು ಮಾಡುವುದು. ಇದು ಬಹಳ ಪವಿತ್ರ. ಇದು ನಾಲ್ಕನೇದು. ಇನ್ನು ಐದನೇದು ಈಶ್ವರ ಅರ್ಪಣ ಭಾವ. ಇದು ಅಂತೂ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕಂತಂದ್ರೆ ಎಲ್ಲವೂ ಭಗವಂತನಮಯವಲ್ಲತಕ್ಕಂಥದ್ದನ್ನ ಅರ್ಪಣೆ ಮಾಡಿಕೊಂಡ ಆತನೇ ಭಕ್ತ ಅಂತ ಹೇಳ್ಕೊತ. ಸಕಲೆಲ್ಲ ಕ್ರಿಯೆಗಳು ಭಗವಂತನಿಗೆ ಅರ್ಪಣೆ ಮಾಡುವ ಆತನೇ ಭಕ್ತ ಅಂತ ಹೇಳ್ಕೊತ ಬಂದ. ಯಾಕಂತಂದ್ರ ಮನುಷ್ಯನಿಂದ ಕಾಯ ವಾಚ ಮನಸ್ಸನ್ನೇ ತ್ರಿಕರಣಗಳ ಶುದ್ಧಿ ಮಾಡುವುದಕ್ಕೋಸ್ಕರನೇ ಈ ಅಂಗಗಳನ್ನ ಬಹಳ ಪ್ರಸ್ತುತಿ ಪಡಿಸ್ಯಾರ. ಯಾಕಂದ್ರೆ ನನ್ನ ಮನುಷ್ಯನ ಸ್ವಾರ್ಥಕತದ ಉದ್ದೇಶ ಏನದ, ಜನನ ಮರಣಗಳಿಂದ ನಿವೃತ್ತಿ ಆಗಬೇಕು. ಆ ಜನನ ಮರಣಗಳ ನಿವೃತ್ತಿ ನೀನು ಮಾಡ್ಕೋಬೇಕಾದ್ರೆ ಮನಸ್ಸಿನಿಂದ ಭಗವಂತನ ಪರಮಾತ್ಮನನ್ನು ಅರಿತುಕೊಂಡಾಗ ಮಾತ್ರ ನಿನಗ ನಿವೃತ್ತಿ ಆಗ್ತದ. ಆ ನಿವೃತ್ತಿ ಆಗ್ಬೇಕಾದ್ರೆ ಮತ್ತೆ ಇಲ್ಲಿ ಬಂದುವೆ ಯಾವ ಕನಿಷ್ಠ, ಮಧ್ಯಮ, ಉತ್ತಮ. ಮೂರ್ತಿ ಪೂಜೆ ಮಾಡುವವರು ಕನಿಷ್ಠರು, ಗುರು ಪೂಜೆಯನ್ನು ಮಾಡುವ ಮಧ್ಯಮ,
ತನ್ನನ್ನು ತಾನು ಪೂಜೆ ಮಾಡಿಕೊಳ್ಳುವನು ಉತ್ತಮ. ಸರ್ವವು ಲಿಂಗಮಯ ಸರ್ವವು ಬ್ರಹ್ಮಮಯ ಎಂಬತಕ್ಕಂಥನ್ನು ತಿಳಿದುಕೊಂಡವಂತ ಉತ್ತಮವನೂ ಉತ್ತಮ. ಹಾಗಾಗಿ ಇಲ್ಲಿ ನಾವು ಎದುರಾಗದೀವಿ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತದ. ಅದಕ್ಕಾಗಿ ಈ ಸೇವಾದಿಗಳನ್ನು ಮಾಡುವುದು, ಶರೀರದಿಂದ ಮಾಡುವನು ಕನಿಷ್ಠನು, ವಾಣಿಯಿಂದ ಮಾಡುವನು ಮಧ್ಯಮನು, ಮತ್ತು ಮನುಷ್ಯನಿಂದ ಈ ಅರ್ಪಣೆಯಂತ ಮಾಡಿಕೊಳ್ಳುವ ಆತನೇ ಉತ್ತಮನು. ಇಲ್ಲಿ ಬಹಳ ಮುಖ್ಯವಾದಂತಕ್ಕಂಥದ್ದೇ ಮನಸ್ಸನ್ನೇ ಬಹುಬಂಧನಗಳಿಗೆ ಕಾರಣವಾದಂತು. ಆ ಮನಸ್ಸನ್ನು ಎನಗೊಳ್ಳುವುದೊಂದು ಮನ, ಆ ಮನವು ನಿಮ್ಮಲ್ಲಿ ಸಿಲುಕಿದ ಬಳಿಕ ನಿನಗೆ ಬಹುಮಾಲೆ ಉಂಟೆ ಚನ್ನಮಲ್ಲಿಕಾರ್ಜುನ ಹೇಳುವ ಹಾಗೆ, ಆ ತಾಯಿ ಹೇಳುವ ಹಾಗೆ ಆ ಮನಸ್ಸನ್ನ ಆ ಭಗವಂತನ ಬಳಿ ನಾವು ಕೂಡಿಸಿಕೊಂಡಾಗ ಮುಂದ ಅಲ್ಲಿ ನಿವೃತ್ತಿ ಪ್ರವೃತ್ತಿ ಅಂತಕ್ಕಂಥದ್ದೇ ಇರುವುದಿಲ್ಲ. ಎಲ್ಲವೂ ಆ ಸಾಗರದಲ್ಲಿರುವ ಮೀನಿಗೆ ಸಾಗರವು ಹೀಗೆ ಕಾಣುವುದು, ಹಾಗೆ ಎಲ್ಲವೂ ಭಗವಂತನಮಯವಾಗಿರತಕ್ಕಂಥದ್ದು. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರ, ಈಗ ಶರೀರದಿಂದ ನಾವು ಪೂಜೆ ಮಾಡ್ಕೊಳಾಗ ಅದನ್ನ ಮುಂದೆ ಬಿಡಿಸಿ ಎಳೆ ಬಿಟ್ಟಾರ. ಹೆಂಗತ್ತಂದ್ರ ಶರೀರ ಸಂಪತ್ತವನ್ನು ಬಯಸ್ತಕ್ಕಂಥವ್ರು. ಆ ಸಂಪತ್ತಿನ ಬಗ್ಗೆ ನಮಗೆಲ್ಲರಿಗೂ ಪ್ರತ್ಯಕ್ಷವಾಗಿ ಅನುಭವ ಉಂಟು. ಹೆಂಗತ್ತಂದ್ರ ಸಂಪತ್ತು ಶಾಶ್ವತನು ಅಶಾಶ್ವತನು. ಶಾಶ್ವತ ಇತ್ತಂದ್ರ ಸದಾ ಇರ್ತಕ್ಕಂಥದ್ದು ಶಾಶ್ವತ. ಇದು ಸಂಪತ್ತಿನದಲ್ಲ ಅಶಾಶ್ವತ. ಒಮ್ಮೆ ಇರ್ತದ ಒಮ್ಮೆ ಇರುದಿಲ್ಲ. 3 ದಿನದ ಸಂತಿದ್ದಂಗ. ಹಾಗಾಗಿ ಜಗದ ಪರಿವರ್ತನೆ ಜಗದ ನಿಯಮ ಎನ್ನುವ ಹಾಗೆ ಈ ಸಂಪತ್ತು ಇದು ಶಾಶ್ವತ ಆಗಿರತಕ್ಕಂಥದ್ದಲ್ಲ. ಇದು ಶರೀರದಿಂದ ಮಾಡ್ತಕ್ಕಂಥದ್ದು. ಇನ್ನು ವಾಣಿಯಿಂದ ಮಾಡ್ತಕ್ಕಂಥದ್ದು ಸ್ತುತಿ ಸ್ತೋತ್ರಾದಿಗಳನ್ನ ಮಾಡುವುದರಿಂದ ಅದು ಸ್ವರ್ಗ ಸುಖ ಅಂದ್ರೆ ಆನಂದವನ್ನು ಅನುಭವಿಸ್ತು. ಮುಂಜಾನೆ ಅಪ್ಪ ಹಚ್ತಾರ ಸ್ತೋತ್ರ ಮಾಡ್ಲಕ್ಕ, ಅವಾಗ ಮನ ಪ್ರಫುಲ್ಲ ಆಗ್ತದ. ಹೀಗಾಗಿ ಇದು ಸ್ತೋತ್ರ ಸ್ವರ್ಗ ಸುಖವನ್ನು ಅದನ್ನು ಸಾಕಷ್ಟು ಬಾರಿ ನಾವು ಕೇಳಿದ್ವಿ. ಇದನ್ನು ಮುಕ್ತಿ ಅಲ್ಲ, ಇದನ್ನು ಕೆಲವು ದಿನ ಇದ್ದು ಕೋಲ್ಮಿಂಚಿನ ಹಂಗೆ ತೋರಿ ಹೋಗ್ತಕ್ಕಂಥದ್ದು. ಯಾಕಂತಂದ್ರ ಇಲ್ಲಿ ಕ್ಷಯ ಸಾತಿಶಯ ಪತನಗಳೆಂಬ ದೋಷಗಳಿಂದ ಕೂಡಿರ್ತಕ್ಕಂಥದ್ದು. ಸ್ವರ್ಗ ಸುಖವೂ ಮೋಕ್ಷ ಅಲ್ಲ ಎಂಬತಕ್ಕಂಥದ್ದನ್ನ ನಾವು ಅದೇ ಪಂಚೀಕರಣದಾಗಲಿ ಈ ಗ್ರಂಥ ಆಧಾರವಾಗಿ ಅಪ್ಪರು ಸರಳ 100 ಬಾರಿ ಇದನ್ನೇ ಹೇಳ್ಕೊತ ಬಂದ. ಇದು ಶಾಶ್ವತವಲ್ಲ. ಯಾವುದು ಶಾಶ್ವತ? ಮನಸ್ಸಿನಲ್ಲಿ ಆ ಚೇತನವನ್ನು ಮನಸ್ಸನ್ನು ಚೇತನದಲ್ಲಿ ನಾವು ಕೂಡಿಸಿಕೊಂಡಾಗ ಅವಾಗ ನಿನಗ ಮುಕ್ತಿ ಅಂದ್ರ ಜನನ ಮರಣಗಳಿಂದ ಬಿಡುಗಡೆ, ಪ್ರಪಂಚದಿಂದ ಬಿಡುಗಡೆ, ಇಂದ್ರಿಯಗಳಿಂದ ಬಿಡುಗಡೆ, ಈ ಜಗತ್ತು ಸತ್ಯವೊಂದು ತಿಳಿದುಕೊಂಡಿವಲ್ಲ ಎಲ್ಲ ಅಸತ್ಯಗಳಿಂದ ಬಿಡುಗಡೆ, ಸತ್ಯವನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಪರಮ ಪಾವನರು. ಅದಕ್ಕಾಗಿ ಆ ಧ್ಯಾನ, ಆ ಚಿಂತನೆ, ಆ ಭಗವಂತನ ಚಿಂತನೆಯನ್ನು ನಾವು ಮಾಡಿಕೊಂಡಾಗ ಸಾಕ್ಷಾತ್ಕಾರ ಸ್ಥಿತಿ ಅಂದ್ರೇನು? ಅಲ್ಲಿ ಏನೂ ಇಲ್ಲವೇ ಇಲ್ಲ. ಅಲ್ಲಿ ಸ್ವತಃ ನಾವೀಗ ಇರತಕ್ಕಂಥದ್ದೇ ಆ ಸ್ಥಿತಿ ನಮ್ಗೆ ಕರುಣಿಸಬೇಕಾದ್ರೆ ಈಶ್ವರ ಅರ್ಪಣೆ ಭಾವ ನಮ್ಮಲ್ಲಿ ಆ ಮನಸ್ಸಿಗೆ ಹಚ್ಚಬೇಕು. ಆ ಮನಸ್ಸನ್ನು ಅಲ್ಲಿ ಸಿಲುಕಿಸಿದೊಳಗ ನಮ್ಗೆ ಬಹುಬಂಧನ ಇಲ್ಲ ಅಂತ ಹೇಳಿ ಆ ತಾಯಿ ಹೇಳ. ಹಾಗಾಗಿ ನಾವೆಲ್ಲರೂ ಸಂಸಾರಿ ಮಾನವರು ಲಿಂಗ ಮುಕ್ತಿ ಬಹುಬಾರಿಗಳಾಗಬಾರದು. ಆ ಲಿಂಗ ಮುಕ್ತಿ ಆ ಲಿಂಗದಲ್ಲಿ ಕರಗುಗಳಂತರಾಗಬೇಕು ಎಂಬತಕ್ಕಂಥದ್ದನ್ನು ಯಾರು ಎಲ್ಲಾ ಶರಣರಾಗಲಿ, ಎಲ್ಲಾ ಮಹಾ ಸತ್ಪುರುಷರಾಗಲಿ ಆ ತ್ರಿಕರಣಗಳ ಶುದ್ಧಿಗಾಗಿ ಎಲ್ಲವನ್ನು ಹೇಳ್ಯಾರ. ಆ ತ್ರಿಕರಣಗಳು ಶುದ್ಧವಾದಾಗ ಮಾತ್ರ ನಿನಗ ಬಹುಬಂಧನ ಇಲ್ಲ. ಈ ಮನುಷ್ಯ ಜನ್ಮದ ಪರಮ ಉದ್ದೇಶ, ಪರಮ ಸ್ಥಿತಿ ಏನಂದ್ರ ಆ ಪರಮ ಮುಕ್ತಿಯನ್ನೇ ಅನುಭವಿಸ್ತಕ್ಕಂಥದ್ದು ಎಂಬತಕ್ಕಂಥದ್ದು ನಮ್ಗೆಲ್ಲರಿಗೂ ದೊರೆತದ ಈ ಸತ್ಸಂಗದಿಂದ, ಈ ಗುರುಗಳಿಂದ. ಹಾಗಾಗಿ ನಾವೆಲ್ಲರೂ ನಕಾರಾತ್ಮಕವನ್ನು ಬಿಟ್ಟು ಸಕಾರಾತ್ಮಕವಾಗಿ ಒಂದೊಂದನ್ನ ಪ್ರವೃತ್ತಿ ಮಾಡಿಕೊಂಡು ದುರ್ಗುಣಗಳನ್ನು ಯಮದಲ್ಲಿ ನಿವೃತ್ತಿ ಮಾಡೋಣ, ನಿಯಮದಲ್ಲಿ ಪ್ರವೃತ್ತಿ ಮಾಡಿಕೊಂಡು ನಮ್ಮನ್ನು ನಾವು ಕಾಣೋಣ ಎಂಬತಕ್ಕಂಥ 1-2 ನುಡಿ ನಮನಗಳನ್ನ ಪರಮ ಪೂಜ್ಯರ ಶ್ರೀ ಶರಣಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಶರಣು ಭಾವಿ ಕಟ್ಟಿಯವರು ಕೂಡ ಅದ ನಾವು ಏನ್ ಹೇಳೇವಲ್ಲ ಅದಿಷ್ಟು ಮತ್ತಿಷ್ಟು ಮನನಕ್ಕೆ ಒಯ್ದಾಗ ಸ್ಪಷ್ಟತೆ ಆಗ್ತದ. ನಮ್ಮಲ್ಲಿ ಇರುವಂತ